ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ, ನನ್ನ ಮಗನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಖಂಡಿತ ಮಿಸ್ ಮಾಡದೆ ಈ ಮಂಗಳೂರು ಬನ್ಸ್ನ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ ಈ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ಮಂಗಳೂರು ಬನ್ಸ್ ಮಾಡೋಕ್ಕೆ ಮೇಯ್ನಾಗಿ ಪಚ್ಚಬಾಳೆಹಣ್ಣು ಬೇಕು. ಅದು ಹೇಗಂದರೆ ತುಂಬ ಹಣ್ಣಾಗಿರಬೇಕು, ಮೇಲ್ಗಡೆ ಸಿಪ್ಪೆ ಕಪ್ಪಾಗ್ತಾ ಬರ್ತಿರುತ್ತೆ ನೋಡಿ. ಆ ಟೈಮಲ್ಲಿ ಈ ಥರ ಮಂಗಳೂರು ಬನ್ಸ್ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ತುಂಬ ಹಣ್ಣಾಗಿರೋಂತಹ ಪಚ್ಚಬಾಳೆಹಣ್ಣನ್ನ ತಗೊಳ್ಳಿ. ನಾನಿಲ್ಲಿ 2 ಪಚ್ಚಬಾಳೆಹಣ್ಣನ್ನ ತಗೊಂಡು ಸ್ಮ್ಯಾಶ್ ಮಾಡಿದ್ದೀನಿ ಒಂದು ಸ್ಪೂನಿಂದ. ಬೇಕಂದರೆ ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿ ಮಾಡಿಲ್ಲ, ಈ ಥರ ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಗಂಟಿರಬಾರ್ದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ 1/4 ಬೌಲಷ್ಟು ಮೊಸರನ್ನ ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. 1/4 ಟೀ ಸ್ಪೂನಷ್ಟು ಸೋಡಾ ಪುಡಿನ ಸೇರಿಸ್ಕೋಬೇಕು. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪನೂ ಗಂಟಿಲ್ದಂಗೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸೋಡಾನ ಸೇರಿಸಬೇಕು. ಮತ್ತು ಮೈದಾ ಹಿಟ್ಟು ಇದೆಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ. ಮೊದಲು ಒಂದು ಬೌಲ್ ಹಾಕಿದ್ದೆ, ಅದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಟ್ಟು ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ಸ್ವಲ್ಪನೇ ಸೇರಿಸ್ತಾ ಕಲಿಸ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾನು ಹಾಕೋಂಥ ಎಲ್ಲ ವಿಡಿಯೋಸ್ನೂ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ. ಇವಾಗ ನಾನು ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಕೈಯಲ್ಲಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಳಿ. ಕೊನೆಯದಾಗಿ 1-2 ಸ್ಪೂನು ಆಯಿಲ್ ಹಾಕಿಬಿಟ್ಟು ನೆನೆಕ್ಕೆ ಬಿಡ್ತಾ ಇದ್ದೀನಿ. ನೀವು ಬೆಳಗ್ಗೆ ಟಿಫನ್ನಿಗೆ ಮಾಡ್ತಾಯಿದ್ರೆ ನೈಟೇ ಈ ಥರ ಕಲಿಸ್ಬಿಟ್ಟು ಇಡಬೇಕು. ಇಲ್ಲ ಸಂಜೆ ಟೈಮ್ ಮಾಡ್ತಾಯಿದ್ರೆ ಬೆಳಗ್ಗೆ ಈ ಥರ ಕಲಸಿ ಇಟ್ಟರೆ ಆಯಿತು. ನೋಡಿ, ನಾನು ಬೆಳಗ್ಗೆ ತೋರಿಸ್ತಾ ಇರೋದು. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನ ಉದುರಿಸ್ಬಿಟ್ಟು ಇವಾಗ ಒಂದು ಹೋಳಿಗೆ ಪೇಪರ್ಗೆ ನಾನಿಲ್ಲಿ ಆಯಿಲ್ನ ಹಚ್ಚಿದ್ದೀನಿ ಕೆಳಗಡೆ ಸ್ವಲ್ಪ. ಇವಾಗ ಎಲೆಗಳನ್ನು ಲಟ್ಸೋಣ. ಇದನ್ನ ಪೂರಿ ಸೈಜಲ್ಲಿ ಲಟ್ಸಿದ್ರೆ ಸಾಕಾಗುತ್ತೆ. ಆದರೆ ಇದು ದಪ್ಪನೇ ಲಟ್ಸ್ಕೋಬೇಕು, ಅಂದರೆ ಮಾತ್ರ ಸ್ಪಾಂಜಿಯಾಗಿ ಬರುತ್ತೆ. ಹಾಗಂತ ತುಂಬಾ ದಪ್ಪವಾಗಿಯೂ ಲಟ್ಸ್ಬೇಡಿ ನೋಡಿ. ಈ ಥರ ಲಟ್ಸ್ಕೋಬೇಕು. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ಈ ಥರ ಎಣ್ಣೆಲೆ ಹಾಕಿಬಿಟ್ಟು ಸ್ವಲ್ಪನೇ ಪ್ರೆಸ್ ಮಾಡಿ, ನಿಧಾನವಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಾ ಮೇಲ್ಗಡೆ ಎಣ್ಣೆನ ಹಾಕಬೇಕು. ನೀವು ಈ ಥರ ಮೇಲ್ಗಡೆ ಎಣ್ಣೆ ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಸುತ್ತಲೂ ಎಣ್ಣೆ ಹಾಕಬೇಕು. ಈ ಥರ ಸುತ್ತಲೂ ಎಣ್ಣೆ ಹಾಕ್ತಾ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇದನ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಡಿ, ಮೇಲ್ಗಡೆ ಸೀದೋಗುತ್ತೆ. ಹಿಟ್ಟು ಒಳಗಡೆ ಹಾಗೆ ಹಸಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ ನೋಡಿ. ಇನ್ನೊಂದು ಕೂಡ ನಾನು ಲಟ್ಸಿ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಸಣ್ಣ ಉರಿಲೂ ಕೂಡ ಫ್ರೈ ಮಾಡೋದು ಬೇಡ, ಹೈ ಫ್ಲೇಮಲ್ಲೂ ಕೂಡ ಫ್ರೈ ಮಾಡೋದು ಬೇಡ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮೇಲ್ಗಡೆ ಎಣ್ಣೆ ಹಾಕ್ತಾ, ಸುತ್ತಲೂ ಎಣ್ಣೆ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಂಗಳೂರು ಬನ್ಸ್. ಖಂಡಿತ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ, ಹಾಗೆ ಯಾವ ಥರ ಉಬ್ಬಿದೆ ಅಂತ. ನಾನು ತೋರಿಸಿರೋ ಮೇಜರ್ಮೆಂಟಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಮಂಗಳೂರು ಬನ್ಸ್ ಬರುತ್ತೆ. ನಾನು ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದ್ದೀನಿ, ಅದೇ ಥರ ಮಾಡಿ ತುಂಬ ಟೇಸ್ಟಿಯಾದಂತಹ ಮಂಗಳೂರು ಬನ್ಸ್ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಮಂಗಳೂರು ಬನ್ಸ್ ಅಂತ.
ನೋಡಿ ಇವಾಗ ನಾನು ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ಥರ ಸ್ಪಾಂಜಿಯಾಗಿ ಬಂದಿದೆ ಅಂತ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ನಿಮ್ಮ ಮನೆಯವ್ರಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಾಡಿದ ಮೇಲೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.